ಈಗ ಸೇವಂತಿ ಬೆಂಗಳೂರು ಬಿಟ್ಟು ಆಚೆ ಹೋಗಿದ್ದಾಳು ಇಲ್ವೋ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅವಳು ಎಲ್ಲಿದ್ದಾಳೆ ಅನ್ನೋದು ಇಂಪಾರ್ಟೆಂಟು. ಅದನ್ನ ತಿಳ್ಕೊಳ್ಳಿ ಅಂದ್ರೆ ಅದನ್ನ ಬಿಟ್ಟು ಬೇರೆ ಎಲ್ಲ ಹೇಳ್ತಿದ್ದೀರಲ್ಲ ನೀವು. ಸರ್, ನಾವು ಅದೇ ಪ್ರಯತ್ನದಲ್ಲಿದ್ದೀವಿ. ಅವ್ರು ಎಲ್ಲೋಗಿದ್ದಾರೆ ಅಂತ ಕ್ಲಾರಿಟಿ ಸಿಕ್ಕಿದ್ರೇನೆ ನಾವು ಹುಡ್ಕೋಕ್ಕಾಗೋದು. ಸರ್, ನಾವೇನು ಕೈ ಕಟ್ಕೊಂಡು ಕೂತಿಲ್ವಲ್ಲ. ಇವಾಗ ಅವರು ಬೆಂಗಳೂರಲ್ಲಿ ಇದ್ದಾರೆ ಅಂತ ಗೊತ್ತಾಗಿದೆ. ನಾವು ಹುಡ್ಕೋದಕ್ಕೂ ಸಹಾಯ ಆಗುತ್ತೆ. ನೀವೇನ್ ತಲೆ ಕೆಡಿಸ್ಕೋಬೇಡಿ. ಕಳೆದು ಹೋಗಿರೋದು ನನ್ನ ಹೆಂಡತಿ. ನಿಮ್ಗಿದು ಹತ್ತರಲ್ಲಿ ಒಂದು ಕೇಸ್ ಇರಬಹುದು, ಆದ್ರೆ ನನ್ನ ಜೀವ, ನನ್ನ ಜೀವನದ ಪ್ರಶ್ನೆ. ಇದೆಲ್ಲ ನಿಮ್ಗೆಲ್ಲ ಅರ್ಥ ಆಗುತ್ತೆ. ಸರ್, ನಮಗೂ ಕುಟುಂಬ ಇದೆ ಸರ್. ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ. ನಮಗೆ ಸ್ವಲ್ಪ ಟೈಮ್ ಕೊಡಿ, ನಾವು ಸೇವಂತಿ ಅವ್ರನ್ನ ಹುಡುಕ್ತೀವಿ. ಎಲ್ಲಿ ಹೋಗ್ಬಿಟ್ಟೆ ಸೇವಂತಿ ನೀನು? ಎಲ್ಲಿ ಹೋದೆ? ನನಗೆ ಜೋರ ಕಿರ್ಚ್ಕೋಬೇಕು ಅನಿಸ್ತಿದೆ ಸೇವಂತಿ. ಮನ್ಸಲ್ಲೊಂಥರ ಭಯ ಶುರುವಾಗೋಗಿದೆ ನನಗೆ. ನನ್ನ ಜೀವನದಲ್ಲಿ ಎಂಥದೇ ಪರಿಸ್ಥಿತಿ ಬರಲಿ, ಎಂಥದೇ ಆಘಾತ ಬರಲಿ, ಅದನ್ನೆಲ್ಲ ನಾನು ಧೈರ್ಯವಾಗಿ ಎದುರಿಸ್ತೀನಿ. ಆದ್ರೆ ನನ್ನ ಜೊತೆ ನೀನಿರ್ಬೇಕು ಅಷ್ಟೆ. ನೀನ್ ನನ್ನ ಜೊತೆ ಇರ್ಬೇಕು. ನೀನ್ ನನ್ನಿಂದ ದೂರ ಹೋದ್ರೆ ನನಗ್ ಖಂಡಿತ ಸಹಿಸ್ಕೊಳಕ್ ಆಗಲ್ಲ ಸೇವಂತಿ. ನಿನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ. ಪ್ಲೀಸ್, ಎಲ್ಲಿದ್ರು ಬಂದ್ಬಿಡು ಪ್ಲೀಸ್. ನಾನೇನೇ ಮಾಡಕ್ ಹೋದ್ರು ಎಲ್ಲ ಉಲ್ಟಾ ಆಗ್ತಿದೆ. ಆ ಸೇವಂತಿ ಮೇಲೆ ಸೇಟ್ ತೀರಿಸ್ಕೊಳ್ಳೋಣ ಅಂತ ಹೋಗಿ ಅರ್ಜುನ ಗಾಳ ಹಾಕ್ತೆ. ಆದ್ರೆ ಆ ಗಾಳ ಮಿಸ್ ಆಗಿ ನಾನೇ ಹೋಗಿ ಕರ್ಣನ್ ಬುಟ್ಟಿ ಒಳಗಡೆ ಬಿದ್ದೆ. ಅಯ್ಯೋ, ಇವನು ದಿನ ನನ್ನ ಬಾಂಡ್ಲಿಗೆ ಹಾಕಿ ಫ್ರೈ ಮಾಡ್ತಿದ್ದಾನೆ. ಇವನ್ ಕೊಡೋ ಟಾರ್ಚರು ಒಂದಲ್ಲ ಎರಡಲ್ಲ. ಬಸ್ಗೆ ಓಡಿಸೋದಂತೆ, ನೀರ್ ತುಂಬಿಸೋದಂತೆ, ಡಿಫ್ರೆಂಟ್ ಪನಿಷ್ಮೆಂಟ್ ಕೊಡ್ತಿದ್ದಾನೆ. ಆಮೇಲೆ ಇದಕ್ಕಿದ್ದಂಗೆ ಮಣಿ ಅಂತ ಪ್ರೀತಿಸೋಕ್ ಶುರು ಮಾಡ್ದ. ಅಯ್ಯೋ ರಾಮ, ಅದು ಬೇರೆ ಇನ್ನೊಂಥರ ಟಾರ್ಚರು. ಈಗ ಯಾಕೆ ಬಂದಿದ್ಯಾ ಹೇಳು ಮಣಿ, ಏನೇನು ಉದ್ದೇಶ ಅಂತ ಈಗ್ಲೂ ನನ್ನ ಟಾರ್ಚರ್ ಮಾಡ್ತಿದ್ದಾನೆ. ಅಯ್ಯೋ ದೇವ್ರೆ, ಯಾವುದನ್ನ ಅಂತ ತಡ್ಕೊಳ್ಳಿ. ನನ್ನ ಟೈಮೇ ಸರಿಗಿಲ್ಲ. ಅಲ್ಲ, ನನಗ್ ಒಂದಂತೂ ಅರ್ಥ ಆಗ್ತಿಲ್ಲ. ನಾನು ಈ ಮನೆಯವ್ರ ನೆಮ್ಮದಿ ಹಾಳು ಮಾಡಕ್ ಬಂದಿದ್ದೀನಾ ಅಥವಾ ನನ್ನ ನೆಮ್ಮದಿ ನಾನೇ ಹಾಳು ಮಾಡ್ಕೊಳಕ್ ಬಂದಿದ್ದೀನಾ? ದೇವ್ರೆ, ಈ ದರಿದ್ರದವನಿಂದ ನಾನು ಹೇಗಪ್ಪ ತಪ್ಪಿಸ್ಕೊಳ್ಳಿ? ನೀನೇ ಸ್ವಲ್ಪ ದಾರಿ ತೋರ್ಸು. ಸೇಡು ಬೇಡ, ಏನು ಬೇಡ, ಈ ಮನೆ ಬಿಟ್ಟು ಹೋಗ್ಬಿಡ್ಲಾ ಅಂತ ಅನ್ನಿಸ್ತಾ ಇದೆ. ಅಯ್ಯಯ್ಯೋ, ಇವಳು ಹಾಲು ತಗೊಂಡು ಎಲ್ಲಿಗೆ ಹೋಗ್ತಿದ್ದಾಳೆ? ಅಯ್ಯಯ್ಯೋ, ಇವಳು ಹೋಗೋದ್ ನೋಡ್ತಿದ್ರೆ ಕರ್ಣನ್ ರೂಮ್ ಕಡೆನೆ ಹೋಗೋ ಹಾಗಿದೆ. ಈಗಷ್ಟೇ ಹುಲಿನ ಬೋನಲ್ಲಿ ಕೂಡ್ ಹಾಕ್ ಬಂದಿದ್ದೀನಿ. ಅದು ಕೋಪದಲ್ಲಿ ಕುದೀತಾ ಇರುತ್ತೆ. ಇವಳೇನಾದ್ರೂ ಹೋಗಿ ಆ ಬೋನ್ನ ತೆಗೆದ್ರೆ ಮುಗೀತು ನನ್ ಕತೆ. ಇದೇನಿದು ಹೋಲ್ಡ್ ಹಾಕಿದೆಯಲ್ಲ? ಭಾವ ರೂಮ್ ಒಳಗಡೆನೆ ಇದಾರೆ ಅಂತ ಹೇಳಿದ್ರಲ್ಲ. ಪೂಜಾ 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 ಬೋಳ್ ತೆಗಿಬೇಡ. ಯಾಕೆ ಮೀರಾ? ಕರ್ಣಂಗೆ ತಲೆ ಕೆಟ್ಟಿದೆ, ಹುಚ್ಚುಚ್ಚಾಗಿ ಆಡ್ತಿದ್ದಾರೆ. ತಲೆ ಕೆಟ್ಟಿರೋದು ನಿಂಗೆ, ಹುಚ್ಚುಚ್ಚಾಗಾಡ್ತಾ ಇರೋದು ನೀನು. ಬೇಡ 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 ಪೂಜಾ, ನಿಂದಮ್ಮಯ್ಯ, ನಿನ್ ಕೈ ಮುಗಿತೀನಿ, ದಯವಿಟ್ಟು ಬೋಳ್ ತೆಗಿಬೇಡ. ಅವ್ರು ಕೊಡೋ ಟಾರ್ಚರ್ನ
ನನ್ ಕೈಲಿ ತಡ್ಕೊಳಕ್ ಆಗ್ತಿಲ್ಲ. ತಲೆ ತಿಂತಾ ಇದಾರೆ ಲೂಸ್ ಪಾರ್ಟಿ ಅವರು. ಸೇವಂತಿ ಅಕ್ಕ ಕಾಣಿಸ್ತಾ ಇಲ್ಲ ಅಂತ ಮನೇಲಿರೋರು ಯಾರು ಊಟ ಮಾಡಿಲ್ಲ. ಪಾಪ ಭಾವ ಒಂದ್ ದೊಡ್ಡ ನೀರು ಕುಡ್ದಿಲ್ಲ. ಅಟ್ಲೀಸ್ಟ್ ಹಾಲಾದ್ರೂ ಕುಡಿಲಿ. ಪೂಜಾ ಪೂಜಾ ಬೇಡ ಪೂಜಾ. ಬೆಳಗ್ಗೆಯಿಂದ ಒಂದ್ ತೊಟ್ಟು ನೀರು ಸಹ ಕುಡ್ದಿಲ್ಲ. ಅಷ್ಟೊಂದು ಹೊಟ್ಟೆ ಹಸ್ಕೊಂಡಿದ್ಯಾ. ಅಷ್ಟಿದ್ರೂ ನಾನೊಂದ್ ಮಾತು ಹೇಳ್ದೆ ಅಂದಿದ ತಕ್ಷಣ ಸಿಪ್ಪೆ ತಿಂದು ಬಾಳೆಹಣ್ಣ ನನ್ ಕೈ ಕೊಟ್ಟಲ್ಲ, ಆಗ್ಲೇ ಗೊತ್ತಾಯ್ತು ನಿನ್ನಲ್ಲಿ ತುಂಬಾ ಸಂಕಲ್ಪ ಶಕ್ತಿ ಇದೆ ಅಂತ. ನೀವ್ ಹೇಳೋದನ್ನ ಕೇಳ್ತಾ ಇದ್ರೆ ಮಾಯಮ್ಮನ್ ವಿರುದ್ಧ ಗೆದ್ದೇ ಗೆಲ್ತೀನಿ ಅನ್ನೋ ನಂಬಿಕೆ ನನಗೂ ಬರ್ತಾ ಇದೆ. ಗೆಲ್ಲೇಬೇಕು ಸೇವಂತಿ. ಜಗತ್ತಿನ ದಿಕ್ಕು ತಪ್ಪಿಸ್ತಿರೋ ಇಂಥ ದುಷ್ಟಶಕ್ತಿಗಳ ವಿರುದ್ಧ ಗೆಲ್ಲೇಬೇಕು. ಖಂಡಿತ ಗೆಲ್ತೀನಮ್ಮ. ಇದೇ ಉತ್ಸಾಹ ಕಡೆವರೆಗೂ ಉಳಿಸ್ಕೊ. ಸರಿ, ನಾನು ಹೋಗಿ ಮಲ್ಕೋತೀನಿ. ಅಮ್ಮ ಒಂದ್ ನಿಮಿಷ. ಹೇಳು ಸೇವಂತಿ. ನನಗೂ ತುಂಬಾ ನಿದ್ದೆ ಬರ್ತಿದೆ. ನಾನು ಎಲ್ಲಿ ಮಲ್ಕೊಳ್ಳಿ? ಇವತ್ತು ನೀನು ದಿವ್ಯ ದೀಕ್ಷೆ ತಗೊಂಡಿದ್ಯಾ. ಈಗಿರ್ಬೇಕಾದ್ರೆ ನಿದ್ದೆ ಮಾಡ್ತೀಯಾ? ಯಾಕಮ್ಮ, ನಾನ್ ನಿದ್ದೆನೂ ಮಾಡ್ಬಾರ್ದಾ? ನಾನ್ ನಿನ್ಗೆ ಹೇಳಿದ್ದೆ ಅಲ್ವಾ, ಸಾಧನೆ ಆದಿಯಲ್ಲಿರ್ಬೇಕಾದ್ರೆ ಊಟ, ನಿದ್ರೆ, ಹಸಿವು, ಬಾಯಾರಿಕೆ ಇದ್ಯಾವುದೂ ಇರ್ಬಾರ್ದು ಅಂತ. ದೀಕ್ಷೆ ತಗೊಂಡಿದ್ಯಾ ಅಂತಂದ್ಮೇಲೆ ಈ ಕಾರ್ಯ ಸಾಧನೆ ಆಗೋವರೆಗೂ ನಿದ್ದೆ ಮಾಡೋ ಹಾಗಿಲ್ಲ. ಕಠಿಣ ತಪಸ್ಸಿನ ಅಗತ್ಯ ಇದೆ. ಯಾಕೆ ಸೇವಂತಿ ಮಂಕ ಅದೆ? ನಿನ್ ಕೈಲಿ ಆಗಲ್ಲ ಅನ್ಸ್ತಿದ್ಯಾ? ಆಗಲ್ಲ ಅಂತ ಅಲ್ಲಮ್ಮ, ದೇಹ ತುಂಬಾ ದಣದಿದೆ. ನನಗೆ ಗೊತ್ತಿಲ್ಲದೆ ನಿದ್ದೆ ಆವರಿಸ್ಬಿಟ್ರೆ ಅದನ್ನ ನಾನು ಹೇಗ್ ತಡಿಲಿ? ಮನುಷ್ಯ ಮನ್ಸ್ ಮಾಡಿದ್ರೆ ಆಗದೆ ಇರೋಂಥದ್ದು ಯಾವುದೂ ಇಲ್ಲ ಸೇವಂತಿ. ಆದ್ರೂ ಇದು ನನ್ನ ಕೈಲಿ ಆಗಲ್ಲ ಅನ್ನೋ ಮಾತು ನಿನ್ನ ಬಾಯಲ್ಲಿ ಬರಬಾರ್ದು. ಯಾಕೆ ನಿನಗ್ ದುಷ್ಟಶಕ್ತಿ ವಿರುದ್ಧ ಹೋರಾಡಕ್ ಇಷ್ಟ ಇಲ್ವಾ? ನಿನ್ನ ಸಂಸಾರನ ಉಳಿಸ್ಕೋಬೇಕು ಅನ್ನೋ ಛಲ ಇಲ್ವಾ? ಇದೆ ಅಮ್ಮ. ಇದೆ ಅಂದ್ಮೇಲೆ ಯಾಕೆ ಯೋಚನೆ ಮಾಡ್ತಿದ್ಯಾ ಸೇವಂತಿ? ಈ ದುಷ್ಟಕುಟ್ಟಗಳ ಆಟಕ್ಕೆ ಬಲಿಯಾಗಿರೋದು ನಿನ್ ಕುಟುಂಬ ಅಷ್ಟೇ ಅಲ್ಲ. ಶುದ್ಧ ಶಕ್ತಿಗಳನ್ನ ಪಡ್ಕೊಳ್ಳೋದಕ್ಕೆ ಇವರು ಅದೆಷ್ಟೋ ಸಂಸಾರಗಳನ್ನ ಹಾಳು ಮಾಡಿದ್ದಾರೆ ಗೊತ್ತಾ? ಅದೆಷ್ಟೋ ಸಂಸಾರಗಳನ್ನ ಬಲಿ ಕೊಟ್ಟಿದ್ದಾರೆ ಗೊತ್ತಾ? ಅಲ್ಲಮ್ಮ, ನಾವು ಒಂದು ಸಣ್ಣ ತಪ್ಪು ಮಾಡಿದ್ರೇನೆ ಎಲ್ಲಿ ಪಾಪ ಅಂಟ್ಕೊಳ್ಳುತ್ತೋ ಅಂತ 100 ಸರಿ ಯೋಚನೆ ಮಾಡ್ತೀವಿ. ಇವರು ಇಷ್ಟೆಲ್ಲ ಮಾಡ್ತಾರಲ್ಲ, ಅವ್ರಿಗೇನು ಆಗಲ್ವಾ? ಯಾಕಾಗಲ್ಲ? ಗಾದೆ ಮಾತೇ ಇಲ್ವಾ? ಹಾಲ್ ಕುಡ್ದ ಮಕ್ಳೇ ಬದುಕಲ್ಲ, ಇನ್ನ ವಿಷ ಕುಡ್ದ ಮಕ್ಳು ಬದುಕ್ತಾರಾ?